ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ರ್ಯಾಪಿಡೋ ಎಲೆಕ್ಟ್ರಿಕ್ ಬಗ್ಗಿ ಸೇವೆ ಪ್ರಾರಂಭ. ವೃದ್ಧರು ವಿಶೇಷ ಚೇತನರ ಪ್ಲಾಟ್ಫಾರ್ಮ್ ಸಂಚಾರ ಈಗ ಸುಗಮ. ಜನಪ್ರಿಯ ಆನೆ ಥೋಂಗ್ಬಾಯ್ ಯುಗಾಂತ್ಯ. ಥೈಲ್ಯಾಂಡ್ ಪ್ರವಾಸೋದ್ಯಮದಲ್ಲಿ ನೀರವ ಮೌನ. ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಉಪಯುಕ್ತವಾಗುವಂತೆ ರ್ಯಾಪಿಡೋ ಎಲೆಕ್ಟ್ರಿಕ್ ಬಗ್ಗಿಗಳನ್ನು ಪರಿಚಯಿಸಿದೆ. ವೃದ್ಧರು, ಗರ್ಭಿಣಿಯರು, ವಿಶೇಷ ಚೇತನರ ಪ್ಲಾಟ್ಫಾರ್ಮ್ ಸಂಚಾರಕ್ಕೆ ಈ ಬಗ್ಗಿಗಳನ್ನು ಪರಿಚಯಿಸಲಾಗಿದೆ. ಈ ಕುರಿತು ಹೇಳಿಕೆ ನೀಡಿರುವ ರ್ಯಾಪಿಡೋ ಸಂಸ್ಥೆ, ಕಳೆದ 6 ತಿಂಗಳಿನಿಂದ ರೈಲ್ವೆ ನಿಲ್ದಾಣದಲ್ಲಿ ರ್ಯಾಪಿಡೋದ ಹವಾನಿಯಂತ್ರಿತ ಪಿಕಪ್ ಲಾಂಚ್ ಕಾರ್ಯನಿರ್ವಹಿಸ್ತಾ ಇದೆ. ಅಪ್ಲಿಕೇಶನ್ ಮೂಲಕ ರೈಡ್ ಪಿಕಪ್ಗಳ ಬುಕ್ ಮಾಡಬಹುದಾಗಿದ್ದು, ಆವರಣದೊಳಗೆ ಪ್ರಯಾಣಿಕರಿಗೆ ಸಹಾಯವಾಗಲಿದೆ. ಲಗೇಜ್ ನಿರ್ವಹಣೆಗೆ ಕಂಪನಿಯು ಸಿಬ್ಬಂದಿಯನ್ನ ಕೂಡ ನಿಯೋಜಿಸಿದೆ ಎಂದು ರ್ಯಾಪಿಡೋ ತಿಳಿಸಿದೆ. ವಿಶ್ವದ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದಾಗಿರುವ ಅಥೆನ್ಸ್ ಸರಿಸುಮಾರು 3400 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ನಿರಂತರವಾಗಿ ಜನವಸತಿ ಹೊಂದಿರುವ ನಗರವಾಗಿದೆ. ಇದನ್ನು ಪಾಶ್ಚಿಮಾತ್ಯ ನಾಗರಿಕತೆಯ ತೊಟ್ಟಿಲು ಮತ್ತು ಪ್ರಜಾಪ್ರಭುತ್ವದ ಜನ್ಮಸ್ಥಳ ಎಂದು ಕರೆಯಲಾಗುತ್ತೆ. ಮೊಟ್ಟಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟವು 1896ರಲ್ಲಿ ಅಥೆನ್ಸ್ನಲ್ಲಿ ನಡೆಯಿತು. ಅಷ್ಟೇ ಅಲ್ಲ, ಪ್ರಾಚೀನ ಒಲಿಂಪಿಕ್ಸ್ ಕೂಡ ಇಲ್ಲಿಯೇ ಆರಂಭವಾಗಿತ್ತು. ಅಥೆನ್ಸ್ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಅಥೆನ್ಸ್ ನಗರವು ಪ್ರಪಂಚದ ಬೇರೆಲ್ಲ ನಗರಗಳಿಗಿಂತ ಹೆಚ್ಚು ರಂಗಮಂದಿರಗಳನ್ನು ಹೊಂದಿದೆ. ಇಲ್ಲಿ ಸುಮಾರು 148ಕ್ಕೂ ಹೆಚ್ಚು ಥಿಯೇಟರ್ಗಳಿವೆ. ಇದು ಲಂಡನ್ನ ವೆಸ್ಟ್ ಎಂಡ್ ಅಥವಾ ನ್ಯೂಯಾರ್ಕ್ನ ಬ್ರಾಡ್ವೇಗಿಂತಲೂ ಹೆಚ್ಚು. ಅಂದಹಾಗೆ ಅಥೆನ್ಸ್ ಎಲ್ಲಿದೆ? ಥೈಲ್ಯಾಂಡ್ನ ಅತ್ಯಂತ ಜನಪ್ರಿಯ ಆನೆ ಥೋಂಗ್ಬಾಯ್ ಸಾವನ್ನಪ್ಪಿದೆ. ಬೃಹತ್ ಗಾತ್ರ, ಉದ್ದದ ಗುಲಾಬಿ ಬಣ್ಣದ ದಂತವನ್ನ ಹೊಂದಿದ್ದ ಥೋಂಗ್ಬಾಯ್ ಚಾಂಗ್ ಬಿಯರ್ ಕ್ಯಾಂಪೇನ್ನಲ್ಲಿ ಭಾಗವಹಿಸುವ ಮೂಲಕ ಬಿಯರ್ನ ರಾಯಭಾರಿಯಾಗಿದ್ದ. ಹಾಲಿವುಡ್ನ ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವ ಗಜರಾಜ ವರ್ಷಗಳ ಕಾಲ ಬಂಧನದಲ್ಲಿದ್ದ. 2015ರಲ್ಲಿ ಸರ್ಕಾರದ ಆದೇಶದ ಮೇರೆಗೆ ಸರಪಳಿಗಳಿಂದ ಮುಕ್ತಿ ಸಿಕ್ಕಿತ್ತು. ಪ್ರವಾಸಿಗರ ನೆಚ್ಚಿನ ಆನೆಯಾಗಿದ್ದ ಚಾಂಗ್ ರಾಯಭಾರಿ ನಿಧನಕ್ಕೆ ಥೈಲ್ಯಾಂಡ್ ಪ್ರವಾಸೋದ್ಯಮ ಸಂತಾಪ ಸೂಚಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಸಿಖ್ ಧರ್ಮದ ಪ್ರಖ್ಯಾತ ಆಧ್ಯಾತ್ಮಿಕ ತಾಣವಾದ ಗೋಲ್ಡನ್ ಟೆಂಪಲ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರ್ ಪೈ ವಿಶ್ವ. ನಮಸ್ಕಾರ.